ನಮ್ಮ ಈ ಭಾರತದಲ್ಲಿ ಕೂದಲನ್ನ ಅರ್ಧ ಸೀಳುವಂತಹ ತಂತ್ರಜ್ಞಾನವಿತ್ತು. ವೈದ್ಯಕೀಯ ಜಗತ್ತು ಇವತ್ತಿಗೆ ಮುಂದುವರೆದಿರಬಹುದು, ಆದರೆ ನಮ್ಮ ಭಾರತದಲ್ಲಿ ಸಾವಿರಾರು ವರ್ಷಗಳ ಮುಂಚೆಯೇ ಚರಕ ಮತ್ತು ಸುಶ್ರುತರು ಅದ್ಭುತವಾದಂತಹ ಕೊಡುಗೆಗಳನ್ನು ವೈದ್ಯಕೀಯ ಲೋಕಕ್ಕೆ ಕೊಟ್ಟಿದ್ದಾರೆ. ಚರಕರು ಚರಕ ಸಂಹಿತೆಯನ್ನು ರಚಿಸುವ ಮೂಲಕ 120 ಅಧ್ಯಾಯಗಳಲ್ಲಿ 2000ಕ್ಕೂ ಹೆಚ್ಚು ಔಷಧೀಯ ಸಸ್ಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತಾ ಮನೆಯೇ ಔಷಧಾಲಯವಾಗಬೇಕು, ಆಹಾರವೇ ಔಷಧಿ, ಔಷಧಿಯ ಆಹಾರ ಎನ್ನುವಂಥದ್ದನ್ನ ಜಗತ್ತಿಗೆ ಸಾರಿ ತಿಳಿಸಿ ಹೇಳಿದ್ದಾರೆ. ಸುಶ್ರುತರು ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹರಾಗಿ ಅವತ್ತಿನ ಕಾಲಘಟ್ಟದಲ್ಲಿ ಯುದ್ಧದಲ್ಲಿ ಮತ್ತು ಶಿಕ್ಷೆಯಲ್ಲಿ ಮೂಗನ್ನ ಕಳೆದುಕೊಂಡವರ ಮೂಗನ್ನ ಮರಳಿ ಜೋಡಿಸುವಂತಹ ಕೆಲಸವನ್ನ ಶಸ್ತ್ರಚಿಕಿತ್ಸೆಯ ಮೂಲಕ ಮಾಡ್ತಾ ಇದ್ರು. 180ಕ್ಕೂ ಹೆಚ್ಚು ಅಧ್ಯಾಯಗಳು ಇರುವಂತಹ 300ಕ್ಕೂ ಹೆಚ್ಚು ರೀತಿಯಾದಂತಹ ಶಸ್ತ್ರಚಿಕಿತ್ಸೆಗಳು, ಕಣ್ಣು, ಮೂಗು, ಬಾಯಿ, ಮೂಳೆ, ಯಾವುದೇ ರೀತಿಯಾದಂತಹ ಅಂಗಗಳ ಶಸ್ತ್ರಚಿಕಿತ್ಸೆಯನ್ನು ಮಾಡುವಂಥದ್ದನ್ನ ಅವತ್ತಿನ ಕಾಲಘಟ್ಟದಲ್ಲಿ ಸುಶ್ರುತ ಸಂಹಿತೆಯ ಮೂಲಕ ತಿಳಿಸಿದಂಥವರು ಸುಶ್ರುತರು. 120ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಯ ಉಪಕರಣಗಳನ್ನು ಅವತ್ತಿನ ಕಾಲಘಟ್ಟದಲ್ಲಿಯೇ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ಅನೇಕ ಕೊಡುಗೆಗಳನ್ನು ಅವರು ಅವರ ಗ್ರಂಥಗಳಲ್ಲಿ ಮಾತ್ರ ಇಡ್ಲಿಲ್ಲ. ಒಂದು ಕಾಲಘಟ್ಟದಲ್ಲಿ ಇಡೀ ಭಾರತದಲ್ಲಿ ಪ್ರತಿಯೊಂದು ಗ್ರಾಮಕ್ಕೂ ಒಬ್ಬೊಬ್ಬ ಆಯುರ್ವೇದಿಕ್ ಪಂಡಿತರು ಇರುವಂಥದ್ದನ್ನ ನಾವು ಕಾಣಬಹುದಾಗಿದೆ. ಅಷ್ಟರ ಮಟ್ಟಿಗೆ ಜ್ಞಾನವನ್ನ ಎಲ್ಲಾ ಕಡೆಗೂ ಹರಿಬಿಟ್ಟಂಥವರು ಅವತ್ತಿನ ಚರಕರು ಮತ್ತು ಸುಶ್ರುತರು. ಇವತ್ತಿಗೂ ಅದೆಷ್ಟೋ ವೈದ್ಯಕೀಯ ಪದ್ಧತಿಗಳು ಅನ್ವಯವಾಗ್ತಿರೋದೇ ಚರಕ ಮತ್ತು ಸುಶ್ರುತರ ಕೊಡುಗೆಗಳಿಂದಾಗಿ.